ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ದು ಸಿಂಬಲ್ಸ್ ಕಲ್ತ್ವಿ. ಅಂದರೆ ಪೋರ್ಟ್ಸು ಮತ್ತು ಪೊಸಿಷನ್ಸ್ ಹೇಗೆ ಬರೆಯೋದು, ಆರೋ ಮಾರ್ಕ್ ಯಾವ ಥರ ಇರಬೇಕು. ಸೊ ಈ ಕಡೆ ಪೋರ್ಟ್ಸ್ ಅಂದರೆ ಏನು, ಅಂದರೆ ವರ್ಕಿಂಗ್ ಪೋರ್ಟ್ ಯಾವುದು ಮತ್ತು ಅದರ ಆ್ಯಕ್ಚುಯೇಷನ್ ಆದಮೇಲೆ ಇರೋ ಪೋರ್ಟ್ ಯಾವುದು ಅಂತ ಕಲ್ತ್ವಿ. ಸೊ ಈ ಕ್ಲಾಸಲ್ಲಿ ನಾವು ಹೇಗೆ ಆ್ಯಕ್ಚುಯೇಟ್ ಮಾಡೋದು. ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಇದೆ, ಅದನ್ನು ಹೇಗೆ ಆ್ಯಕ್ಚುಯೇಟ್ ಅಂದರೆ ನಾವು ಪ್ರೆಸ್ ಮಾಡೋದು, ಇಲ್ಲಾಂದರೆ ಬೇರೆ ನಾವು ಇವಾಗ ಪುಷ್ ಬಟನ್ಸ್ ಇದೆ, ಎಲೆಕ್ಟ್ರಿಕಲಲ್ಲಿ ಹೋದರೆ ಲಿಮಿಟ್ ಸ್ವಿಚಸ್ ಇದೆ. ಸೊ ಇದನ್ನು ಯಾವುದೋ ಒಂದು ಪ್ರೆಸ್ ಮಾಡಬೇಕಲ್ವಾ, ಯಾವುದೋ ಒಂದು ಇದಾಗಬೇಕು. ಸೊ ಆ್ಯಕ್ಚುಯೇಟ್ ಮಾಡಬೇಕು. ಇವಾಗ ನಾರ್ಮಲಾಗಿ ಈ ಪೊಸಿಷನ್ ವರ್ಕ್ ಆಗ್ತಿರುತ್ತೆ, ಈ ಪೊಸಿಷನ್ ವರ್ಕ್ ಆಗಬೇಕು ಅಂದರೆ ಏನು ಮಾಡಬೇಕು, ಅದೇ ಥರ ಈ 5/2 ವಾಲ್ವಲ್ಲಿ ಈ ಪೊಸಿಷನ್ ವರ್ಕ್ ಆಗ್ತಿರುತ್ತೆ. ಈ ಪೊಸಿಷನ್ ವರ್ಕ್ ಆಗಬೇಕು ಅಂದರೆ ಏನು ಮಾಡಬೇಕು. ಸೊ 5/3ಯಲ್ಲಿ ಈ ಪೊಸಿಷನ್ ಇರುತ್ತೆ, ಈ ಪೊಸಿಷನ್ ವರ್ಕ್ ಆಗಬೇಕಂದ್ರೆ ಏನು ಮಾಡಬೇಕು, ಈ ಕಡೆ ರೈಟ್ ಸೈಡ್ ಪೊಸಿಷನ್ ವರ್ಕ್ ಆಗಬೇಕಂದ್ರೆ ಏನು ಮಾಡಬೇಕು. ಸೊ ಇದನ್ನು ನಾವೇನು ಮಾಡ್ತೀವಿ, ಇದನ್ನು ಆ್ಯಕ್ಚುಯೇಷನ್ ಮತ್ತು ರಿಟರ್ನ್ ಅಂತ ಕರಿತೀವಿ. ಓಕೆನಾ. ಆ್ಯಕ್ಚುಯೇಷನ್ ಅಂದರೆ ನಾವೇನೋ ಇವಾಗ ಈ ಪೊಸಿಷನ್ನ ಮತ್ತೆ ಅದೇ ಅಂದರೆ ವರ್ಕಿಂಗ್ ಪೋರ್ಟಾಗಿ ಮಾಡೋದು. ರಿಟರ್ನ್ ಅಂದರೆ ಆ್ಯಕ್ಚುಯಲ್ ಪೊಸಿಷನಿಗೆ ತರೋದು. ಓಕೆನಾ. ಸೊ ಇದನ್ನು ಆ್ಯಕ್ಚುಯೇಷನು ಮತ್ತು ರಿಟರ್ನ್ ಅಂತ ಕರಿತೀವಿ. ಸೊ ಆ್ಯಕ್ಚುಯೇಷನ್ಗೆ ನಾವು ಈ ಕಡೆ ಇರೋ ಪೋರ್ಟ್ನ ಇಲ್ಲಿ ತಳ್ತೀವಲ್ವ. ಸೊ ನಾವು ಯಾವಾಗಲೂ ಈ ಕಡೆನೇ ನಾವು ಸಿಂಬಲ್ ಬರಿತೀವಿ. ಈ ಆ್ಯಕ್ಚುಯೇಷನ್ನು ಎಷ್ಟೊಂದು ಥರ ಟೈಪ್ಸ್ ಇದೆ. ಒಂದು ಪುಷ್ ಬಟನ್ ಇದೆ, ಲಿಮಿಟ್ ಸ್ವಿಚ್ ಇದೆ, ಮತ್ತು ಲಿವರ್ ಟೈಪ್ ಇದೆ, ಇಲ್ಲ ಏರಿಂದನೇ ಆ್ಯಕ್ಚುಯೇಟ್ ಮಾಡ್ಬೋದು. ಸೊ ಇದನ್ನೆಲ್ಲ ಏನಂತ ಕರೀತಾರೆ, ಅದರ ಸಿಂಬಲ್ ಹೇಗಿರುತ್ತೆ ಅಂತ ನೋಡ್ಬಿಟ್ಟು ನಾವು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಹೇಗೆ ಸಿಲಿಂಡರ್ಸ್ಗೆ ಮೂವ್ಮೆಂಟ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಈ 3/2 ವಾಲ್ವಲ್ಲಿ ಆ್ಯಕ್ಚುಯೇಷನ್ ನಾವು ಇದರಲ್ಲಿ ಫಸ್ಟ್ ತೋರಿಸ್ತೀನಿ. ಎಲ್ಲದಕ್ಕೂ ಆ್ಯಕ್ಚುಯೇಷನ್ ಅದೇ ಥರನೇ ಇರುತ್ತೆ. ಸೊ 5/3 ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇನಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ 3/2 ವಾಲ್ವ್ನ ನಾನು ಪುಷ್ ಬಟನ್ ಆಗಿ ಯೂಸ್ ಮಾಡ್ತೀನಿ ಅಂದರೆ, ಸೊ ಈ ಥರ ಪುಷ್ ಬಟನ್ ಸಿಂಬಲ್ ಬರುತ್ತೆ. ಓಕೆನಾ. ಸೊ ಈ ಪುಷ್ ಬಟನ್ ಒತ್ತುತ್ತೀನಿ. ಪುಷ್ ಬಟನ್ ನಾರ್ಮಲ್ ನನಗೆ ಏನಾಗುತ್ತೆ, ಒತ್ತಿರಾಗ ಆ್ಯಕ್ಚುಯೇಟ್ ಆಗುತ್ತೆ, ಬಿಟ್ಟರೆ ಏನಾಗುತ್ತೆ, ರಿಟರ್ನ್ ಆಗುತ್ತೆ. ಹೇಗೆ ರಿಟರ್ನ್ ಆಗುತ್ತೆ, ಸ್ಪ್ರಿಂಗಿಂದ ರಿಟರ್ನ್ ಆಗುತ್ತೆ. ಸೊ ಪುಷ್ ಬಟನಿಂದ ನಾನು ಪ್ರೆಸ್ ಮಾಡಿದಾಗ ಈ ಪೊಸಿಷನ್ ಏನಾಗುತ್ತೆ, ಆ್ಯಕ್ಟಿವ್ ಪೊಸಿಷನ್ ಆಗುತ್ತೆ, ಈ ಪೊಸಿಷನ್ ಸುಮ್ಮನೆ ಆಗುತ್ತೆ. ಸೊ ಬಿಟ್ಟಾಗ ಏನಾಗುತ್ತೆ, ಮತ್ತೆ ಈ ಪೊಸಿಷನ್ನು ನಾರ್ಮಲ್ ಆಗುತ್ತೆ, ಈ ಪೊಸಿಷನ್ ಇದು ಪ್ಯಾಸಿವ್ ಆಗಿಬಿಡುತ್ತಲ್ವ. ಸೊ ಈ ಕಡೆ ನಾವು ಸ್ಪ್ರಿಂಗ್ನ ಬರಿಬೇಕಾಗುತ್ತೆ, ಯಾಕಂದರೆ ಇದು ಸ್ಪ್ರಿಂಗಿಂದ ರಿಟರ್ನ್ ಆಗೋದು ಅಂತ. ಫಾರ್ ಎಕ್ಸಾಂಪಲ್ ನಾನು ಎರಡೂ ಕಡೆ ಪುಷ್ ಬಟನಿಂದನೇ ಮಾಡಬೇಕು ಅಂದಿದ್ರೆ ನಾವೇನು ಬರಿಬೇಕಾಗಿತ್ತು, ಇಲ್ಲೂ ಪುಷ್ ಬಟನ್ ಬರಿಬೋದಾಗಿತ್ತು. ಆದರೆ ನಾರ್ಮಲ್ ಆಗಿ ಪುಷ್ ಬಟನ್ಸ್ ಹೇಗಿರುತ್ತೆ, ಒಂದ್ಸಲಿ ಮಾತ್ರ ಪ್ರೆಸ್ ಮಾಡೋ ಥರ ಇರುತ್ತೆ, ಬಿಟ್ಟಿದ ತಕ್ಷಣ ಸ್ಪ್ರಿಂಗಿಂದ ರಿಟರ್ನ್ ಆಗಿಬಿಡುತ್ತೆ. ಸೊ ಇದೇ ಥರನೇ ಪುಷ್ ಬಟನ್ನ ನಾವು ಇಲ್ಲಿಂದ ಪ್ರೆಸ್ ಮಾಡಿದ್ರೆ ಆ್ಯಕ್ಚುಯೇಟ್ ಆಗುತ್ತೆ, ಈ ಪೊಸಿಷನ್ ಈ ಕಡೆ ಹೋಗುತ್ತೆ, ಬಿಟ್ಟಿದ ತಕ್ಷಣ ಸ್ಪ್ರಿಂಗಿಂದ ಈ ಥರ ಬಂದುಬಿಡುತ್ತೆ. ಸೊ ಇದನ್ನು ನಾವು ಪುಷ್ ಬಟನ್ ಅಂತ ಕರಿತೀವಿ. ಅದೇ ನಾವು ಲಿಮಿಟ್ ಸ್ವಿಚಸ್ಗೆ ಹೋದರೆ, ಲಿಮಿಟ್ ಸ್ವಿಚಸ್ಸಲ್ಲಿ ನಾವೇನು ಯೂಸ್ ಮಾಡ್ತೀವಿ, ರೋಲರ್ನ ಯೂಸ್ ಮಾಡ್ತೀವಿ. ಓಕೆನಾ. ಸಿಂಬಲ್ ಒಳಗಡೆ ಇರೋ ಪೋರ್ಟ್ಸು ಮತ್ತು ಪೊಸಿಷನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಅಲ್ಲಿ ಒಳಗಡೆ ಇರೋ ಏನಾಗುತ್ತೆ, ಆ್ಯಕ್ಚುಯೇಷನ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಲಿಮಿಟ್ ಸ್ವಿಚ್ಚು ರೋಲರ್ನ ನಾವು ಬರಿತೀವಿ. ಲಿಮಿಟ್ ಸ್ವಿಚ್ಚಲ್ಲಿ ನೀವು ನೋಡ್ಬೋದು, ಅಲ್ಲಿ ಒಂದು ಚಿಕ್ಕದಾಗಿ ರೌಂಡಾಗಿರುತ್ತೆ, ರೋಲರ್ ಅಂತ ಕರಿತೀವಿ. ಸೊ ನ್ಯೂಮ್ಯಾಟಿಕಲ್ಲೂ ಸಿಲಿಂಡರ್ಸ್, ಸೊ ನ್ಯೂಮ್ಯಾಟಿಕ್ ವಾಲ್ಸಲ್ಲೂ ಸಿಂಬಲ್ನ ಅದನ್ನಾಗಿ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಓಕೆನಾ. ಒಂದು ಚಿಕ್ಕದಾಗಿ ರೌಂಡಾಗಿ ಒಂದು ಚಿಕ್ಕ ರೋಲರ್ನ ಬರಿತೀವಿ. ಸೊ ಇದನ್ನು ನಾವು ಲಿಮಿಟ್ ಸ್ವಿಚ್ ಅಂತ ಕರಿತೀವಿ. ಓಕೆನಾ. ಸೊ ಇದು ಲಿಮಿಟ್ ಸ್ವಿಚ್ಚು ಸಿಂಬಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬಂದು ಲಿವರ್ನ ಬರಿಬೋದಾಗುತ್ತೆ. ಸೊ ಇವಾಗ ಫುಟ್ ಪ್ಯಾಡಲು ಇಲ್ಲಿ ಲಿವರ್ ಹತ್ರ ಎಲ್ಲ ಬರುತ್ತಲ್ವ, ಆ ಲಿವರ್ನ ನಾವು ಹೇಗೆ ಬರಿತೀವಿ ಅಂದರೆ, ನಾವು ಈ ಥರ ತೋರಿಸ್ತೀವಿ. ಸೊ ಕೈಯಲ್ಲಿ ಏನಾದರೂ ಹ್ಯಾಂಡಲ್ ಥರ ಇರುತ್ತೆ. ಸೊ ಇದನ್ನು ತಳ್ಳಿದಾಗ ಏನಾಗುತ್ತೆ, ಈ ಪೊಸಿಷನ್ ಮುಂದೆ ಹೋಗುತ್ತೆ. ಸೊ ಮತ್ತೆ ಬಿಟ್ಟಾಗ ಏನಾಗುತ್ತೆ, ಸ್ಪ್ರಿಂಗಿಂದ ಬಂದುಬಿಡುತ್ತೆ. ನಾರ್ಮಲಾಗಿ ಎಲ್ಲ ರಿಟರ್ನ್ಗಳೂ ಸ್ಪ್ರಿಂಗ್ ಮೂಲಕನೇ ಇರುತ್ತೆ, ಅದಕ್ಕೆ ನಾನು ಇಲ್ಲಿ ಸ್ಪ್ರಿಂಗ್ನ ಬರೆದಿದ್ದೀನಿ. ಸೊ ಆ್ಯಕ್ಚುಯೇಷನ್ ಮಾತ್ರ ಚೇಂಜ್ ಆಗುತ್ತೆ, ಒಂದೊಂದ್ರಲ್ಲಿ ಮಾತ್ರ ರಿಟರ್ನೂ ಏನಾದರೂ ಬೇರೆದೇ ಬರುತ್ತೆ. ಅದು ಯಾವುದು ಅಂದರೆ, ಸೊ ನ್ಯೂಮ್ಯಾಟಿಕ್ ಆಪ್ರೇಷನಲ್ಲಿ ಬರೀ ನ್ಯೂಮ್ಯಾಟಿಕ್ಕಿಂದ, ಫಾರ್ ಎಕ್ಸಾಂಪಲ್ ನೀವಿನ್ನು ನ್ಯೂಮ್ಯಾಟಿಕ್ಸಲ್ಲಿ ಡೀಪಾಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನು ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು. ಸೊ ಇವಾಗ 3/2 ವಾಲ್ವಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡ್ಬಿಟ್ವಿ. ಸೊ ಇವಾಗ 5/2 ವಾಲ್ವಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ. 5/2 ಅಲ್ಲೂ ಇದೇ ಥರ ನಾವು ನ್ಯೂಮ್ಯಾಟಿಕ್ ಪುಷ್ ಬಟನ್ನು ಯೂಸ್ ಮಾಡ್ಬೋದು, ಈ ಥರ ಎಲ್ಲ ಇರುತ್ತೆ. ಆದರೆ ನಾರ್ಮಲಾಗಿ ಪುಷ್ ಬಟನ್ಸು, ಲಿಮಿಟ್ ಸ್ವಿಚಸ್ಸು ಎಲ್ಲನೂ 3/2 ವಾಲ್ವಲ್ಲಿ ಯೂಸ್ ಮಾಡ್ತಾರೆ. ಆದರೆ 5/2 ವಾಲ್ವಲ್ಲಿ ಸ್ಟ್ಯಾಂಡರ್ಡಾಗಿ ಏನು ಯೂಸ್ ಮಾಡ್ತಾರೆ ಅಂದರೆ, ಪೈಲಟ್ನ ಯೂಸ್ ಮಾಡ್ತಾರೆ. ಅಂದರೆ ಏರ್ನ ಡೈರೆಕ್ಟಾಗಿ ನಾವು ಕೊಡೋದನ್ನ ನಾವು ಏನಂತ ಕರಿತೀವಿ, ಪೈಲಟ್ ಅಂತ ಕರಿತೀವಿ, ಅಂದರೆ ಪೈಲಟ್ ವಾಲ್ವ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಆ್ಯಕ್ಚುಯೇಷನ್ಗೂ ನಾವು ಏರ್ನೇ ಯೂಸ್ ಮಾಡ್ತೀವಿ, ರಿಟರ್ನ್ ಆ್ಯಕ್ಷನ್ಗೂ ನಾವು ಏನು ಮಾಡ್ತೀವಿ, ಏರ್ನ ಯೂಸ್ ಮಾಡ್ತೀವಿ, ಇಲ್ಲ ಸ್ಪ್ರಿಂಗ್ನ ಯೂಸ್ ಮಾಡ್ತೀವಿ. ಸೊ
ಸ್ಪ್ರಿಂಗ್ನ ಯೂಸ್ ಮಾಡಿದ್ರೆ ನಾವು ಈ ಕಡೆ ಸ್ಪ್ರಿಂಗ್ ಸಿಂಬಲ್ ನಾವು ಇಲ್ಲಿ ಹೆಂಗೆ ಬರ್ದಿದ್ವೋ ಅದೇ ಥರ ಬರಿತೀವಿ ನೋಡಿ. ಇಲ್ಲಿ ಪುಷ್ ಬಟನ್ನ ನಾನು ಹಂಗೆ ಇಡ್ತೀನಿ. ಸೊ ಸ್ಪ್ರಿಂಗ್ನ ಯೂಸ್ ಮಾಡ್ತೀವಿ. ಇಲ್ಲ ರಿಟರ್ನ್ ಆ್ಯಕ್ಷನ್ ಕೂಡ ನಾವು ಏರಲ್ಲೇ ಮಾಡಬೇಕು ಅಂದರೆ ನಾವು ಈ ಥರ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಒಂದು ಟ್ರಯಾಂಗಲ್ಲು ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ಫೇಸ್ ಮಾಡಿ ಮಾಡೋದು. ಸೊ ಇದು ಆ್ಯಕ್ಚುಯೇಷನ್ಗಾದರೆ ಸೊ ಈ ಕಡೆ ಸಿಂಬಲ್ ಹೇಗಿರುತ್ತೆ, ಈ ಥರ ಇರುತ್ತೆ. ಸೊ ಇದು ರಿಟರ್ನ್ಗೆ ಯೂಸ್ ಮಾಡ್ತೀವಿ. ಸೊ ಇದು 5/2 ಅಲ್ಲಿ ಒಂದು ಪೈಲಟ್ ಆಪ್ರೇಟೆಡ್ ಮೋಸ್ಟ್ ಯೂಸ್ಡ್ ಅಂದರೆ ಪೈಲಟ್ ಆಪ್ರೇಟೆಡ್ ಆಗಿರುತ್ತೆ, ಸ್ಪ್ರಿಂಗ್ ರಿಟರ್ನ್ ಆಗಿರುತ್ತೆ. ಇಲ್ಲಾಂದರೆ ಪೈಲಟ್ ಆಪ್ರೇಟೆಡ್ ಆ್ಯಂಡ್ ಪೈಲಟ್ ರಿಟರ್ನ್ಡ್ ಈ ಥರನೂ ಹೇಳ್ಬೋದಾಗುತ್ತೆ. ಸೊ ಈ ಥರ 2 ಟೈಪ್ ಆಫ್ ವಾಲ್ವ್ನ ನಾವು ಮೇಜರಾಗಿ ನಾವು 5/2 ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಪೈಲಟ್ ಆಪ್ರೇಟೆಡ್ ಅಂತ ಹೇಳ್ತೀವಿ. ಏರಲ್ಲಿ ಯೂಸ್ ಮಾಡಿದ್ರೆ ಪೈಲಟ್ ಆಪ್ರೇಟೆಡ್. ಅದೇ ಪುಷ್ ಬಟನ್ ಇದ್ದರೆ ನಾವು ಈ ಥರ ಬರಿತೀವಿ, ಮಶ್ರೂಮ್ ಸಿಂಬಲ್ ಬರಿತೀವಿ. ಇಲ್ಲ ರೋಲರು ಇಲ್ಲ ಲಿಮಿಟ್ ಸ್ವಿಚ್ ಆದರೆ ರೋಲರ್ ಸಿಂಬಲ್ ಕೊಡ್ತೀವಿ. ಅದೇ 5/3ಗೆ ಹೋದರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ನಾವು ಇದರಲ್ಲಿ ವರ್ಕಿಂಗ್ ಪೋರ್ಟ್ ಇದಲ್ವಾ. ಸೊ ಇದರಲ್ಲಿ ಯಾವಾಗಲೂ ಸ್ಟ್ಯಾಂಡರ್ಡಾಗಿ ಹೇಗಿರುತ್ತೆ ಅಂದರೆ ಒಂದು ನ್ಯೂಮ್ಯಾಟಿಕ್ ಆಪ್ರೇಟರ್ ಆಗಿರುತ್ತೆ. ಸೊ ನ್ಯೂಮ್ಯಾಟಿಕ್ ಆಪ್ರೇಟರ್ಗೆ ನಾವು ಹೆಂಗೆ ಕೊಡ್ತೀವಿ, ಈ ಥರ ಕೊಡ್ತೀವಿ. ಸೊ ಈ ಥರ ಸೊ ಈ ಕಡೆ ಪೊಸಿಷನ್ ಅಂದರೆ ನಂಬರ್ 1 ಪೊಸಿಷನ್ ಸೆಂಟ್ರಿಗೆ ಹೋಗ್ಬೇಕಂದ್ರೆ ಈ ಕಡೆ ಏರ್ ಕೊಡ್ತೀವಿ. ನಂಬರ್ 2 ಪೊಸಿಷನ್ ಈ ಕಡೆ ಹೋಗ್ಬೇಕಂದ್ರೆ ಈ ಕಡೆ ಏರ್ ಕೊಡ್ತೀವಿ. ಆದರೆ ರಿಟರ್ನ್ ಹೇಗಾಗುತ್ತೆ ಅಂದರೆ ಸ್ಪ್ರಿಂಗಿಂದ ರಿಟರ್ನ್ ಆಗುತ್ತೆ. ಆ ಸ್ಪ್ರಿಂಗ್ ರಿಟರ್ನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಈ ಥರ ಡಿಫೈನ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿರೋದು ಆ ಏರಿಂದ ಕೊಟ್ಟರೆ ಈ ಕಡೆ ಪೊಸಿಷನ್ ಹಿಂಗೆ ಹೋಗುತ್ತೆ, ಈ ಸ್ಪ್ರಿಂಗಿಂದ ಏನಾಗುತ್ತೆ ರಿಟರ್ನ್ ಆಗುತ್ತೆ. ಅದೇ ಥರ ಈ ಕಡೆ ಪೊಸಿಷನ್ನು 2 ಅಂತ ಇರೋ ಪೊಸಿಷನ್ ಈ ಕಡೆ ಸೆಂಟ್ರಿಗೆ ಬರಬೇಕು. ವರ್ಕಿಂಗ್ ಪೋರ್ಟ್ ಆದರೆ ಈ ಕಡೆ ಏರ್ ಕೊಡ್ತೀವಿ. ಆ ಏರ್ನ ತೆಗೆದಿದ ತಕ್ಷಣ ಏನಾಗುತ್ತೆ ಮತ್ತೆ ಈ ಪೊಸಿಷನ್ನೇ ಸೆಂಟ್ರಿಗೆ ಬರುತ್ತೆ, 2 ಪೊಸಿಷನ್ ನಾರ್ಮಲ್ ಪೊಸಿಷನ್ಗೆ ಹೋಗುತ್ತೆ. ಸೊ ಇದು ಪೈಲಟ್ ಆಪ್ರೇಟೆಡ್ ಆ್ಯಂಡ್ ಸ್ಪ್ರಿಂಗ್ ರಿಟರ್ನ್, ಪೈಲಟ್ ಆಪ್ರೇಟೆಡ್ ಆ್ಯಂಡ್ ಸ್ಪ್ರಿಂಗ್ ರಿಟರ್ನ್. ಸೊ ನಾರ್ಮಲಾಗಿ ಈ 5/2 ವಾಲ್ಸು ಈ 3/2 ವಾಲ್ವಲ್ಲ ನಾವು ಆ್ಯಕ್ಚುಯೇಟ್ ಮಾಡಿದ್ರೆ ಗಾಳಿ ಈ 5/2 ವಾಲ್ವಲ್ಲಿ ನ್ಯೂಮ್ಯಾಟಿಕಲ್ಲಿ ಆ್ಯಕ್ಚುಯೇಟ್ ಮಾಡಿದ್ರೆ ಇನ್ನೊಂದು ರಿಟರ್ನ್ ಸ್ಟ್ರೋಕ್ ಕೊಡೋವರೆಗೂ ಏನಾಗುತ್ತೆ ಅದು ಅದೇ ಪೊಸಿಷನಲ್ಲೇ ಇರುತ್ತೆ. ಯಾಕಂದರೆ ರಿಟರ್ನ್ಗೂ ನಾವು ಏರ್ ಕೊಡಬೇಕಾಗತ್ತೆ. ಸ್ಪ್ರಿಂಗಲ್ಲಿ ಮಾತ್ರ ರಿಟರ್ನ್ ಬರುತ್ತೆ ಇಮಿಡಿಯೇಟಾಗಿ ನಾವು ಕೈ ಎತ್ತಿದ ತಕ್ಷಣ. ಆದರೆ ಗಾಳಿಯಲ್ಲಿ ಒಂದ್ಸಲಿ ಕೊಟ್ಟರೆ ಅಲ್ಲೇ ಇರುತ್ತೆ, ಇನ್ನೊಂದ್ಸಲಿ ಗಾಳಿ ಕೊಟ್ಟರೆ ಮಾತ್ರ ರಿಟರ್ನ್ ಆಗುತ್ತೆ. ಇಲ್ಲೆಲ್ಲ ಏನಂದರೆ ಒಂದು ಸಿಲಿಂಡ್ರನ್ನ ಕಂಪ್ಲೀಟಾಗಿ ಫುಲ್ ಮೂವ್ ಮಾಡ್ಬೋದು, ಕಂಪ್ಲೀಟಾಗಿ ಫುಲ್ ರಿಟರ್ನ್ ಮಾಡ್ಬೋದು ಈ ಥರ. ಆದರೆ ಈ ಸೆಂಟರ್ ಕ್ಲೋಸ್ಡ್ ವಾಲ್ವ್ 5/3 ಯಾವ ಥರ ಪೊಸಿಷನ್ಸ್ಗೆ ಯೂಸ್ ಮಾಡ್ತಾರೆ ಅಂದರೆ ಇವಾಗ ನಾನು ಈ ಸಿಲಿಂಡ್ರಿಗೆ ಗಾಳಿ ಕೊಡ್ತಾ ಇದ್ದೀನಿ, ಗಾಳಿ ಕೊಡೋದು ಫುಲ್ ಮುಂದೆನೂ ಹೋಗಬಾರ್ದು, ಫುಲ್ ಹಿಂದೆನೂ ಬರಬಾರ್ದು, ಎಲ್ಲಾದರೂ ಸೆಂಟ್ರ್ ಪೊಸಿಷನ್ ನಿಲ್ಲಿಸಬೇಕು ಅಂದರೆ ಈ ಥರ 5/3 ವಾಲ್ಸ್ನ ಯೂಸ್ ಮಾಡ್ತಾರೆ. ಸೊ ಈ ಕಡೆ ಆ್ಯಕ್ಚುಯೇಟ್ ಮಾಡಿದ್ರೆ ಏನಾಗುತ್ತೆ, ಗಾಳಿ ಮುಂದೆ ಹೋಗುತ್ತೆ. ಸೊ ಇಲ್ಲಿಗೆ ಬರುತ್ತೆ ಗಾಳಿ, ಸಿಲಿಂಡ್ರ್ ಮುಂದೆ ಹೋಗೋಕ್ಕೆ ಶುರುವಾಗುತ್ತೆ. ಯಾವಾಗ ನಾನು ಕೈ ಬಿಡ್ತೀನೋ ಇಲ್ಲ ಗಾಳಿನ ತೆಗಿತೀನೋ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲಿ ನಾನು ಬಿಡ್ತೀನೋ ಅಲ್ಲೇ ನಿಂತ್ಬಿಡುತ್ತೆ ಸಿಲಿಂಡ್ರು. ಓಕೆನಾ. ಸೊ ಅದೇ ಥರ ನಾನು ಹಿಂದೆ ಬರಬೇಕಂದ್ರೆ ಈ ಕಡೆ ಇರೋ ಅಂದರೆ ಈ ಪೊಸಿಷನ್ನ ಆ್ಯಕ್ಚುಯೇಟ್ ಮಾಡ್ತೀನಿ. ಆ ಪೊಸಿಷನ್ ಆ್ಯಕ್ಚುಯೇಟ್ ಮಾಡಿದಾಗ ಏನಾಗುತ್ತೆ, ಸಿಲಿಂಡ್ರ್ ಹಿಂದೆ ಬರ್ತಾ ಇರುತ್ತೆ. ಯಾವಾಗ ನಾನು ಸ್ಟಾಪ್ ಮಾಡ್ತೀನಿ ಆವಾಗ ಇಮ್ಮಿಡಿಯೇಟಾಗಿ ಈ ಆ್ಯಕ್ಚುಯೇಷನ್ ಸ್ಟಾಪ್ ಆಗಿ ಎಲ್ಲಿ ಸಿಲಿಂಡರ್ ಇರುತ್ತೋ ಅಲ್ಲಿ ಸ್ಟಾಪ್ ಆಗುತ್ತೆ. ಅಂದರೆ ಕಂಪ್ಲೀಟ್ ಮೋಷನ್ಸ್ ಯೂಸ್ ಮಾಡಬೇಕಂದ್ರೆ 5/2 ವಾಲ್ನ ಯೂಸ್ ಮಾಡ್ತೀವಿ. 5/3 ವಾಲ್ಸು ಎಲ್ಲಿ ನಮಗೆ ಸ್ವಲ್ಪ ಮೋಷನ್ಸು ಇಲ್ಲ ನನಗೆ ಬೇಕಾಗಿರೋ ಪೊಸಿಷನಲ್ಲೇ ಸ್ಟಾಪ್ ಮಾಡಬೇಕು ಅಂತ, ಇಲ್ಲ ಇಂಟರ್ಮೀಡಿಯೇಟ್ ಪೊಸಿಷನಲ್ಲಿ ಎಲ್ಲಾದರೂ ಸ್ಟಾಪ್ ಮಾಡಬೇಕು ಮಿಡಲಲ್ಲಿ ಸಿಲಿಂಡ್ರನ್ನ ಅನ್ನೋ ಕಡೆ ನಾವು 5/3 ವಾಲ್ನ ಯೂಸ್ ಮಾಡ್ತೀವಿ. ಸೊ ನಾವಿವಾಗ ಈ ವಾಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಒಂದು ಚಿಕ್ಕ ಸಿಲಿಂಡ್ರನ್ನ ಆಪ್ರೇಟ್ ಮಾಡೋದು ಅಂತ ನೋಡೋಣ. ಓಕೆನಾ. ಸೊ ಇವಾಗ ನನ್ನ ಹತ್ರ ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಇದೆ, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಇದೆ. ಸೊ ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ಸ್ನ ನಾನು ಕೊಡ್ತೀನಿ. ಓಕೆನಾ. ಇವಾಗ ನನ್ನ ಹತ್ರ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಎಷ್ಟು ಪೋರ್ಟ್ ಇದೆ, ಒಂದೇ ಒಂದು ಪೋರ್ಟ್ ಇದೆ ಅಲ್ವಾ. ಸೊ ನಾನು ಯೂಸ್ ಮಾಡೋವಂಥ ವಾಲ್ವು ವರ್ಕಿಂಗ್ ಪೋರ್ಟ್ ಒಂದೇ ಒಂದು ಪೋರ್ಟ್ ಇರೋದನ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಒಂದೇ ಒಂದು ಪೋರ್ಟ್ ಇರೋದು ಯಾವ ವಾಲ್ವ್ ಇದೆ ನಮ್ಮ ಹತ್ರ, 3/2 ವಾಲ್ವ್ ಇದೆ ಅಲ್ವಾ. ಸೊ ಒಂದು 3/2 ವಾಲ್ವ್ ಸಿಂಬಲ್ ನೋಡಿದ್ರೆ ಚಿಕ್ಕದಾಗಿ 2 ಪೊಸಿಷನ್ ಇದೆ, 3 ಪೋರ್ಟ್ ಇದೆ ಅಲ್ವಾ. ಸೊ ನಾವು 3/2 ವಾಲ್ವ್ ಸಿಂಬಲ್ನ ಹೀಗೆ ಬರಿತೀವಿ. ಸೊ ಈ ಪೋರ್ಟ್ನ ನಾವೇನು ಮಾಡಬೇಕು, ನ್ಯೂಮ್ಯಾಟಿಕ್ ಕನೆಕ್ಷನ್ಸಿಂದ ಹೀಗೆ ಕೊಡಬೇಕಾಗತ್ತೆ. ಇಲ್ಲಿ ನಾವು ಕಂಪ್ರೆಸರ್ ಕೊಡಬೇಕಾಗತ್ತೆ, ಇಲ್ಲಿ ನಾವು ಎಕ್ಸಾಸ್ಟ್ಗೆ ಕೊಡಬೇಕಾಗತ್ತೆ. ಇಲ್ಲಿ P ಇಲ್ಲಾಂದರೆ 1 ಅಂತ ಹೇಳ್ಬೋದು, ಇಲ್ಲಿ 2. ಸೊ ಇಲ್ಲಿ ನಾನು 1 2 3ನೇ ಯೂಸ್ ಮಾಡ್ತೀನಿ. 1 2 ಮತ್ತು 3 ಮತ್ತು ಎಕ್ಸಾಸ್ಟ್ ಪೋರ್ಟ್ಗೆ ನಾವು ಕನೆಕ್ಟ್ ಮಾಡಿದ್ವಿ. ಸೊ ಈ ಡೈರೆಕ್ಷನ್ ಮೇಲಿದೆ, ಈ ಡೈರೆಕ್ಷನ್ ಕೆಳಗಡೆ ಇದೆ. ಓಕೆನಾ. ಪ್ರೆಷರ್ ಪೋರ್ಟ್ದು ಡೈರೆಕ್ಷನ್ನು ಟ್ರಯಾಂಗಲ್ ಮೇಲಿದೆ, ಎಕ್ಸಾಸ್ಟ್ ಪೋರ್ಟ್ದು ಕೆಳಗಿದೆ ಅಂದರೆ ಅಟ್ಮಾಸ್ಫಿಯರ್ ಕಡೆ ಇದೆ. ಓಕೆನಾ. ಸೊ ಇದನ್ನು ನಾವು ಫಾರ್ ಎಕ್ಸಾಂಪಲ್ ಒಂದು ಪುಷ್ ಬಟನ್ನೇ ಯೂಸ್ ಮಾಡೋಣ. ಇದು ಒಂದು ಪುಷ್ ಬಟನ್ 1 ಅಂದ್ಕೊಳ್ಳೋಣ, ಇದು ಸಿಲಿಂಡರ್ ಅಂದ್ಕೊಳ್ಳೋಣ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲಿದೆ ಈ ಗಾಳಿ ಬರ್ತಾ ಇದೆ, ನಾನೇನಕ್ಕೆ ವಾಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ
ಈ ಗಾಳಿದು ಹೋಗೋ ಡೈರೆಕ್ಷನ್, ಇದು ಪ್ರೆಷರೈಸ್ಡ್ ಗಾಳಿನ ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅಂದರೆ ಅದಕ್ಕೆ ನಾವು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಅಂತ ಕರಿತೀವಿ ಅಲ್ವಾ. ಈ ಗಾಳಿಯ ಫ್ಲೋ ಆಗ್ತಿರೋ ಡೈರೆಕ್ಷನ್ನ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ. ಸೊ ಇವಾಗ ಏನಾಗಿದೆ, ಗಾಳಿ ಡೈರೆಕ್ಟಾಗಿ ಈ ಫಸ್ಟ್ ಕಂಡೀಷನ್ನ ನೋಡೋಣ. ಓಕೆ, ಸೊ ಇಲ್ಲಿಂದ ಗಾಳಿ ಬರ್ತಿರೋದು ಏನಾಗ್ತಿದೆ, ಆಚೆ ಹೋಗ್ತಿದೆ. ಅಂದರೆ ಇಲ್ಲಿ ಗಾಳಿನೇ ಇಲ್ಲ, ಸಿಲಿಂಡ್ರ್ ಹಿಂದೆ ಇದೆ. ಸಿಲಿಂಡ್ರ್ ಹಿಂದೆ ಇರೋವಾಗ ಅಲ್ಲಿಂದ ಬರ್ತಿರೋದು ಡೈರೆಕ್ಟಾಗಿ ಆಚೆ ಹೋಗ್ತಿದೆ. ಇನ್ಪುಟ್ ಕೊಟ್ಟಿರೋ ಗಾಳಿ ಎಲ್ಲೂ ಹೋಗ್ತಿಲ್ಲ ಅಲ್ವಾ. ಇನ್ಪುಟ್ ಕೊಟ್ಟಿರೋ ಗಾಳಿ ಇಲ್ಲಿ ಟಿ ಅಂದರೆ ಬ್ಲಾಕ್ ಅಂತ ಅರ್ಥ. ಓಕೆ, ಈ ಇಲ್ಲಿ ಬ್ಲಾಕ್ ಆಗಿದೆ, ಗಾಳಿ ಇವಾಗ ಏನೂ ಮಾಡ್ತಿಲ್ಲ. ಇವಾಗ ನಾನು ಪುಷ್ ಬಟನ್ನ ಪ್ರೆಸ್ ಮಾಡ್ತೀನಿ ಅಂದರೆ ಏನಾಗುತ್ತೆ ಅಂದರೆ ಈ ಥರ ಇರೋ ಸಿಂಬಲ್ಲು ಇವಾಗ ನಾನು ಪಕ್ಕದಲ್ಲಿ ಬರಿತೀನಿ ನೋಡಿ. ಸೊ ಈ ಥರ ಆಗುತ್ತೆ. ಸೊ ಈ ಪೋರ್ಟ್ ಇರೋ ಪೊಸಿಷನ್ಸ್ ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಈ ಕಡೆ ಇರೋ ಪೊಸಿಷನ್ ಆಗುತ್ತೆ, ಪಕ್ಕಕ್ಕೆ ಬರುತ್ತೆ. ಸೊ ಇವಾಗ ಪ್ರೆಷರ್ ಪೋರ್ಟ್ ಎಲ್ಲಿ ಕನೆಕ್ಟ್ ಆಗಿದೆ, ಇದು ಪ್ರೆಷರ್ ಪೋರ್ಟು, ಇದು ಎಕ್ಸಾಸ್ಟ್ ಪೋರ್ಟು, ಇದು ವರ್ಕಿಂಗ್ ಪೋರ್ಟು. ಇವಾಗ ಪ್ರೆಷರ್ ಪೋರ್ಟ್ ಏನಾಗ್ತಿದೆ, ಮುಂದೆ ಹೋಗೋ ಥರ ತೋರಿಸ್ತಿದೆ. ಅಂದರೆ ಇಲ್ಲಿಂದ ಬರ್ತಿರೋ ಗಾಳಿ ಏನಾಗುತ್ತೆ, ಮುಂದೆ ಹೋಗಿ ಎ ಪೋರ್ಟ್ ಹತ್ರ ಹೋಗ್ತಿದೆ. ಈ ಎ ಪೋರ್ಟ್ ಎಲ್ಲಿ ಕನೆಕ್ಟ್ ಆಗಿದೆ, ಇಲ್ಲಿಗೆ ಕನೆಕ್ಟ್ ಆಗಿದೆ ಅಲ್ವಾ. ಈ ಸಿಲಿಂಡ್ರು ಹಿಂದೆಗಡೆ ಕನೆಕ್ಟ್ ಆಗಿದೆ. ಇವಾಗ ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಪೊಸಿಷನ್ ಚೇಂಜ್ ಆಗಿಬಿಟ್ಟು ಇಲ್ಲಿಂದ ಬರ್ತಿರೋ ಗಾಳಿ ಈ ಆರೋ ಮಾರ್ಕ್ ನೋಡ್ಕೊಳ್ಳಿ ಮೇಲ್ಗಡೆ ತೋರಿಸ್ತಾ ಇದೆ, ಈ ಆರೋ ಮಾರ್ಕು ಕೆಳಗಡೆ ತೋರಿಸ್ತಿತ್ತು. ಅಂದರೆ ಇಲ್ಲಿಂದ ಬರ್ತಿರೋ ಗಾಳಿ ಏನಾಗ್ತಿತ್ತು, ಎಕ್ಸಾಸ್ಟ್ ಆಗ್ತಿತ್ತು. ಆದರೆ ಈ ಗಾಳಿ ಏನಾಗ್ತಿದೆ, ಪ್ರೆಷರ್ ಪೋರ್ಟಿಂದ ಎ ಪೋರ್ಟ್ಗೆ ಹೋಗಿ ಎ ಪೋರ್ಟಿಂದ ಏನಾಗ್ತಿದೆ, ಸಿಲಿಂಡ್ರ್ ಬ್ಯಾಕ್ ಸೈಡ್ ಹೋಗ್ತಾ ಇದೆ. ಇವಾಗ ಗಾಳಿ ಇಲ್ಲಿ ತುಂಬಕ್ಕೆ ಶುರುವಾಗುತ್ತೆ. ಓಕೆನಾ, ಇಲ್ಲಿ ಗಾಳಿ ಬಂದಾಗ ಏನಾಗುತ್ತೆ, ಈ ಪಿಸ್ಟನ್ನ ಪುಷ್ ಮಾಡುತ್ತೆ ಮುಂದಗಡೆಗೆ. ಈ ಪುಷ್ ಮಾಡೋದ್ರಿಂದ ಏನಾಗುತ್ತೆ, ಈ ಪಿಸ್ಟನ್ ಮುಂದೆ ಫ್ಲೋ ಆಗ್ತಿರುತ್ತೆ. ಯಾವಾಗವರೆಗೂ ಗಾಳಿ ಹೋಗ್ತಾ ಇರುತ್ತೋ ಆ ಪಿಸ್ಟನ್ ಕೂಡ ಮುಂದೆನೇ ಇರುತ್ತೆ. ಓಕೆನಾ, ಯಾವಾಗ ನಾನು ಪುಷ್ ಬಟನ್ನ ತೆಗಿತೀನಿ ಕೈ, ಅವಾಗ ಏನಾಗುತ್ತೆ, ಈ ಥರ ಇದ್ದಿದ್ದ ಪೊಸಿಷನು ನಾರ್ಮಲ್ ಪೊಸಿಷನ್ ಆಗಿಬಿಡುತ್ತೆ. ನಾರ್ಮಲ್ ಪೊಸಿಷನ್ ಆಗಿದ್ದಾಗ ಏನಾಗುತ್ತೆ, ಇವಾಗ ಮುಂದೆ ಇರೋ ಸಿಲಿಂಡ್ರು ಏನಾಗುತ್ತೆ, ಹಿಂದೆ ಬರೋಕ್ಕೆ ಶುರು ಆಗುತ್ತೆ. ಯಾಕೆ, ಇಲ್ಲಿ ಸ್ಪ್ರಿಂಗ್ ಇದೆ. ಸ್ಪ್ರಿಂಗ್ ಇರೋದ್ರಿಂದ ಸ್ಪ್ರಿಂಗ್ ಏನು ಮಾಡುತ್ತೆ, ಪುಷ್ಟನ್ನು ರಿಟರ್ನು ತಳ್ತಾ ಇರುತ್ತೆ. ಆ ರಿಟರ್ನ್ ತಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿರೋ ಗಾಳಿ ಎಲ್ಲ ಏನಾಗುತ್ತೆ, ಹಿಂಗೆ ಫ್ಲೋ ಆಗಿಬಿಟ್ಟು ಇಲ್ಲಿಂದ ಆಚೆ ಹೋಗುತ್ತೆ. ಅದಕ್ಕೆ ನಾವು ಡೈರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಎಕ್ಸಾಸ್ಟ್ ಅಂತ ಇರೋದು. ಸ್ಟಾರ್ಟಿಂಗೇ ನೀವು ಅಂದ್ಕೊಂಡಿರ್ಬೋದು, ಯಾಕೆ ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಎಕ್ಸಾಸ್ಟ್ ಇದೆ, ಇಲ್ಲೇನು ಗಾಳಿ ಹಿಂದೆನೇ ಇದೆಯಲ್ಲ ಸಿಲಿಂಡ್ರು, ಎಲ್ಲಿಗೆ ಹೋಗುತ್ತೆ ಗಾಳಿ ಅಂತ. ಸೊ ಇದು ಸ್ಟಾರ್ಟಿಂಗ್ ಪೊಸಿಷನ್ಗಲ್ಲ, ಮುಂದೆ ಹೋಗಿ ಯಾವಾಗ ಹಿಂದೆ ಬರುತ್ತಲ್ವ ಆವಾಗ ಗಾಳಿಯಲ್ಲಿ ಹಿಂದೆಗಡೆ ಇರೋ ಗಾಳಿ ಎಲ್ಲ ಎಲ್ಲಿ ಹೋಗಬೇಕು, ಎಕ್ಸಾಸ್ಟ್ ಆಗಬೇಕು ಅಂತ ಹೇಳಿದೆ. ಆ ಎಕ್ಸಾಸ್ಟ್ ಆಗೋದನ್ನ ನಾವು ತೋರಿಸೋದಕ್ಕೆ ಈ ಥರ ಸಿಂಬಲ್ನ ಬರೆದಿರ್ತೀವಿ. ಸೊ ಇದು ಒಂದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರನ್ನ ಹಿಂದೆ ಹೋಗೋದು ಮುಂದೆ ಹೋಗೋದು. ಅಂದರೆ ಪ್ರೆಸ್ ಮಾಡಿದ್ರೆ ಗಾಳಿ ಈ ಥರ ಆಗಿ ಮುಂದೆ ಹೋಗುತ್ತೆ, ಬಿಟ್ಟಿದ ತಕ್ಷಣ ಗಾಳಿ ಇಲ್ಲಿಂದ ಬಂದ್ಬಿಡುತ್ತೆ, ಯಾಕಂದರೆ ಸ್ಪ್ರಿಂಗ್ ಫೋರ್ಸ್ ಇದೆ. ಇದು ಒಂದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರಿಗೆ ಆಯಿತು. ಇವಾಗ ನಾವು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ, ಸೊ ಇದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಆಯಿತು. ಇವಾಗ ನಾನು ಇದನ್ನು ಅಳಿಸ್ತಾ ಇದ್ದೀನಿ. ಇವಾಗ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಿಗೆ ಎಷ್ಟು ಪೋರ್ಟ್ ಇದೆ, ಇಲ್ಲಿ ಇನ್ಪುಟ್ ಪೋರ್ಟು ಒಂದು, ಈ ಕಡೆ ಒಂದಿದೆ, ಈ ಕಡೆ ಎರಡಿದೆ. ಅಂದರೆ ಇಲ್ಲಿ ಗಾಳಿ ಕೊಟ್ಟರೆ ಏನಾಗುತ್ತೆ, ಮುಂದೆ ಹೋಗುತ್ತೆ, ಇಲ್ಲಿ ಗಾಳಿ ಕೊಟ್ಟರೆ ಹಿಂದೆ ಬರುತ್ತಲ್ವಾ. ಸೊ ಹಿಂದೆ ಹೋಗೋದು ಮುಂದೆ ಹೋಗೋದು, ಇಲ್ಲಿ ಎರಡೂ ಕಡೆ ಗಾಳಿ ಕೊಡಬೇಕಾಗುತ್ತೆ. ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಸ್ಪ್ರಿಂಗ್ ಇದ್ದಿದ್ದರಿಂದ ಮುಂದೆ ಹೋಗೋಕ್ಕೆ ಮಾತ್ರ ಕೊಟ್ಟರೆ ಸಾಕು, ಹಿಂದೆ ಬರೋಕ್ಕೆ ಅದೇ ಬರ್ತಿತ್ತು. ಇಲ್ಲಿ ಎರಡೂ ಕಡೆ ಗಾಳಿ ಕೊಡಬೇಕಾಗುತ್ತೆ. ಸೊ ಇವಾಗ ನಾನು ಎರಡು ಪುಷ್ ಬಟನ್ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತಾ, ಇಲ್ಲ. ಸೊ ನೋಡಿ, ಒಂದೇ ಒಂದು ಪುಷ್ ಬಟನ್ ಯೂಸ್ ಮಾಡ್ತೀನಿ. ಸೊ ಒಂದು ಪುಷ್ ಬಟನ್ ಯೂಸ್ ಮಾಡ್ಕೊತೀನಿ. ಇಲ್ಲಿ ಸೊ ಇಲ್ಲಿ ಪ್ರೆಷರ್ ಕೊಡ್ತಾ ಇದ್ದೀನಿ ಪಿ, ಇಲ್ಲಿ ಎಕ್ಸಾಸ್ಟ್ ಕೊಡ್ತಾ ಇದ್ದೀನಿ ಆರ್. ಇಲ್ಲಿ ಒಂದೇ ಒಂದು ವರ್ಕಿಂಗ್ ಪೋರ್ಟ್ ಇದೆ, ಅಂದರೆ ಇಲ್ಲಿಂದ ಗಾಳಿ ಕೊಟ್ಟರೆ ಇಲ್ಲಿಗೆ ಮಾತ್ರ ಹೋಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸಾಸ್ಟ್ ಎಲ್ಲಿ ಬರುತ್ತೆ, ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಇಲ್ಲಿ ನಮಗೇನೋ ಒಂದೇ ವರ್ಕಿಂಗ್ ಪೋರ್ಟ್ ಇತ್ತು ಸಿಲಿಂಡ್ರಲ್ಲಿ, ಅದಕ್ಕೆ ಒಂದು ವರ್ಕಿಂಗ್ ಪೋರ್ಟ್ ಇರೋ ನಾವು ಪುಷ್ ಬಟನ್ನ ಯೂಸ್ ಮಾಡ್ಕೊಂಡ್ವಿ, ಈಸಿಯಾಗಿತ್ತು. ಆದರೆ ಇಲ್ಲಿ ಈ ಥರ ಯೂಸ್ ಮಾಡೋದು ಭಾರಿ ಕಷ್ಟ. ಸೊ ಈ ಪ್ಲೇಸಲ್ಲಿ ಅಂದರೆ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಎಲ್ಲೆಲ್ಲ ಬರುತ್ತಲ್ವ, ಆವಾಗ ಅದನ್ನು ಡೈರೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ನಾವು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಿಗೆ 5/2 ವಾಲ್ನ ಯೂಸ್ ಮಾಡಬೇಕಾಗುತ್ತೆ. ಈ 5/2 ವಾಲ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ 5/2, ಇವಾಗ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಒಂದು ಪುಷ್ ಬಟನ್ ಯೂಸ್ ಮಾಡಿದ್ರೆ ಒಂದು ವರ್ಕಿಂಗ್ ಪೋರ್ಟ್ ಈಸಿಯಾಗಿ ಕೊಟ್ವಿ. ಅದಕ್ಕೇ 5/2 ವಾಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, 2 ವರ್ಕಿಂಗ್ ಪೋರ್ಟ್ ಸಿಗುತ್ತೆ, ಹೌದಾ. ಸೊ ನಾವು ಆವಾಗಲೇ 5/2 ವಾಲ್ವಲ್ಲಿ 2 ವರ್ಕಿಂಗ್ ಪೋರ್ಟ್ ಹೇಗೆ ಸಿಗುತ್ತೆ ಅಂತ ಸಿಂಬಲಲ್ಲಿ ನೋಡೋಣ ಇವಾಗ. ಸೊ ಇಲ್ಲಿ ಒಂದು ಏನಾಗುತ್ತೆ, ಪ್ರೆಷರ್ ಪೋರ್ಟ್ ಆಗುತ್ತೆ. ಇನ್ನೆರಡು ಏನಾಗುತ್ತೆ, ಆರು ಮತ್ತು ಎಸ್ಸು ಎಕ್ಸಾಸ್ಟ್ ಪೋರ್ಟ್ ಆಗುತ್ತೆ ಅಲ್ವಾ. ಇಲ್ಲಿ ಗಾಳಿನ ಕೊಡ್ತೀವಿ, ಇಲ್ಲಿ 2 ಗಾಳಿ ಆಚೆ ಬರ್ತಾ ಇದೆ. ಸೊ
ಇಲ್ಲಿಂದ ನಾವು ಎಷ್ಟು ಪೋರ್ಟ್ ನಮಗೆ ವರ್ಕಿಂಗ್ ಸಿಗುತ್ತೆ, ಒಂದು ಎ ಪೋರ್ಟು ಇನ್ನೊಂದು ಬಿ ಪೋರ್ಟ್ ಅಲ್ವಾ. ಸೊ ಇಲ್ಲಿಂದ ನಾವು ಮುಂದೆಗೆ ಕೊಟ್ಟರೆ ಇವಾಗ ನಮಗೇನಾಗುತ್ತೆ, ಇದು ಸಿಲಿಂಡ್ರ್ ವರ್ಕ್ ಆಗುತ್ತೆ. ಓಕೆನಾ. ಸೊ ಇವಾಗ ಗಾಳಿನ ನಾವು ಈ ಡೈರೆಕ್ಷನ್ ನೋಡೋಣ. ಇಲ್ಲಿಂದ ಬರ್ತಿರೋ ಗಾಳಿ ಏನಾಗ್ತಿದೆ, ಇಲ್ಲಿ ಹೋಗ್ತಾ ಇದೆ, ಇಲ್ಲೋಗಿ ಹಿಂಗೋಗಿ 2ಗೆ ಹೋಗ್ತಾ ಇದೆ. 2ಇಂದ ಇಲ್ಲಿ ಗಾಳಿ ತುಂಬೋದ್ರಿಂದ ಏನಾಗುತ್ತೆ, ಈ ಸಿಲಿಂಡ್ರ್ ಯಾವಾಗಲೂ ಹಿಂದೆ ಇರುತ್ತೆ. ಓಕೆನಾ. ಇವಾಗ ನಾವು ಮುಂದೆ ಹೋಗ್ಬೇಕಂದ್ರೆ ಈ ಕಡೆ ಇರೋ ಪೊಸಿಷನ್ನ ಏನೋ ಪ್ರೆಸ್ ಮಾಡಿ ಇಲ್ಲ ಆ್ಯಕ್ಚುಯೇಟ್ ಮಾಡಿ ಈ ಪೊಸಿಷನ್ನ ಇಲ್ಲಿಗೆ ತಳ್ಳಬೇಕಾಗತ್ತೆ. ಓಕೆನಾ. ಇಲ್ಲಿಗೆ ತಳ್ಳಿದ್ರೆ ಏನಾಗುತ್ತೆ, ಈ ಪೊಸಿಷನ್ ಇಲ್ಲಿಗೆ ಹೋದರೆ ಇದರ ಸಿಂಬಲ್ಲು ಈ ಕಡೆ ಹೋಗುತ್ತೆ. ಸೊ ಇದನ್ನು ನಾನು ಪಕ್ಕದಲ್ಲಿ ಬರೀತೀನಿ ಹೇಗಿರುತ್ತೆ ಅಂತ. ಸೊ ಇವಾಗ ಈ ಸಿಂಬಲ್ ಏನಾಯಿತು, ಈ ಕಡೆ ಬಂತು, ಈ ಸಿಂಬಲ್ ಏನಾಯಿತು, ಈ ಕಡೆ ಬಂದಿದೆ. ಸೊ ಇವಾಗ ನಾರ್ಮಲ್ ವರ್ಕಿಂಗ್ ಪೋರ್ಟ್ ಯಾವುದಾಯಿತು, ಇದಾಯಿತು. ಅಂದರೆ ಆ್ಯಕ್ಚುಯೇಷನ್ ಮಾಡಿದ್ಮೇಲೆ ಇವಾಗ ಏನಾಗುತ್ತೆ, ಇವಾಗ ಇಲ್ಲಿಂದ ಈ ಕಡೆ ಸಿಲಿಂಡ್ರ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲಿ ಕನೆಕ್ಟ್ ಆಗುತ್ತೆ ಪೈಪು. ಸೊ ಈ ಕಡೆಗೆ ಈ ಪೋರ್ಟ್ ಏನಾಗುತ್ತೆ ಇಲ್ಲಿಗೆ, ಅಂದರೆ ಫಸ್ಟು ಇಲ್ಲಿಂದ ಇವಾಗ ಪ್ರೆಸ್ ಮಾಡಿದ್ಮೇಲೆ ಏನಾಗುತ್ತೆ, ಗಾಳಿ ಇಲ್ಲಿಂದ ಹೋಗಿ ಇಲ್ಲಿ ಹೋಗ್ಬಿಟ್ಟು ಹಿಂದೆ ಇಲ್ಲಿಗೆಲ್ಲ ಗಾಳಿ ತುಂಬುತ್ತೆ. ಇಲ್ಲಿರೋ ಗಾಳಿ ಏನಾಗುತ್ತೆ, ಇಲ್ಲಿಂದ ಬಂದು ಈ ಕಡೆಯಿಂದ ಬಂದು ಇಲ್ಲಿಂದ ಎಕ್ಸಾಸ್ಟ್ ಆಗಿಬಿಡುತ್ತೆ. ಸೊ ಇದು ನಾರ್ಮಲಾಗಿ ಹಿಂದೆ ಇರುತ್ತೆ. ಈ ಪೊಸಿಷನ್ ಬಂದಾಗ ಏನಾಗುತ್ತೆ, ಸಿಲಿಂಡ್ರು ಮುಂದೆ ಹೋಗಿಬಿಡುತ್ತೆ. ಅಂದರೆ ಈ ಪೊಸಿಷನ್ನ ಆ್ಯಕ್ಚುಯೇಟ್ ಮಾಡಿದ್ರೆ ಮುಂದೆ ಹೋಗುತ್ತೆ, ಈ ಪೊಸಿಷನ್ ಆ್ಯಕ್ಚುಯೇಟ್ ಮಾಡಿದ್ರೆ ಹಿಂದೆ ಬರುತ್ತೆ. ಸೊ ಇದನ್ನು ಹೇಗೆ ಆ್ಯಕ್ಚುಯೇಟ್ ಮಾಡೋದು, ಹೇಗೆ ರಿಟರ್ನ್ ಮಾಡೋದು ಅಂತ ನೋಡೋಣ. ಸೊ ಆ್ಯಕ್ಚುಯೇಟ್ ಮಾಡೋಕ್ಕೆ ನಮ್ಗೆ ಗೊತ್ತಿರೋದು ಯಾವ್ದು, ಪುಷ್ ಬಟನ್ನು ಇಲ್ಲಾಂದರೆ ನ್ಯೂಮ್ಯಾಟಿಕ್ಕು ಲಿಮಿಟ್ ಸ್ವಿಚ್ನ ಯೂಸ್ ಮಾಡ್ತೀವಿ. ಆದರೆ 5/2 ಅಲ್ಲಿ ಯಾವಾಗಲೂ ನ್ಯೂಮ್ಯಾಟಿಕ್ಸ್ ಪುಷ್ ಬಟನ್ನ ಯೂಸ್ ಮಾಡೋದಿಲ್ಲ. ಇಲ್ಲಿ ನಾವು ಯಾವಾಗಲೂ ನ್ಯೂಮ್ಯಾಟಿಕ್ಕಿಂದನೇ ಆ್ಯಕ್ಚುಯೇಟ್ ಮಾಡ್ತೀವಿ. ಈ ನ್ಯೂಮ್ಯಾಟಿಕ್ ಆ್ಯಕ್ಚುಯೇಷನ್ನ ನಾವು ಏನಂತ ಕರಿತೀವಿ, ಆಲ್ರೆಡಿ ಹೇಳ್ದಂಗೆ ಪೈಲಟ್ ವಾಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಪೈಲಟ್ ವಾಲ್ನ ಆ್ಯಕ್ಚುಯೇಟ್ ಮಾಡೋಕ್ಕೆ ಇನ್ನೊಂದು ಏನೋ ಬೇಕಾಗುತ್ತಲ್ವ, ಅದನ್ನೇನಂತ ಕರಿತೀವಿ, ಪುಷ್ ಬಟನ್. ಓಕೆನಾ. ನಮ್ಗೆ ಗೊತ್ತಿದೆ ಪುಷ್ ಬಟನ್ನಿಂದ ಒಂದು ವರ್ಕಿಂಗ್ ಪೋರ್ಟ್ ಇರೋದ್ರಿಂದ ನಾವು ಒಂದು ಪುಷ್ ಬಟನ್ನ ಯೂಸ್ ಮಾಡ್ಕೊಳ್ಳೋಣ. ಪುಷ್ ಬಟನ್ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಇದನ್ನು ಆ್ಯಕ್ಚುಯೇಷನ್ ಮಾಡೋಣ. ಓಕೆ. ಸ್ಟಾರ್ಟಿಂಗಲ್ಲಿ ಇದು ಪುಷ್ ಬಟನ್ನು ಆ್ಯಕ್ಚುಯೇಷನಲ್ಲಿ ಇರಲ್ಲ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲೂ ಕಂಪ್ರೆಸರ್ ಕೊಡಬೇಕಾಗುತ್ತೆ ಮತ್ತು ಎಕ್ಸಾಸ್ಟು ಕೊಡಬೇಕಾಗುತ್ತೆ. ಇದು ಪ್ರೆಸ್ ಆದಾಗ ಏನಾಗುತ್ತೆ, ಇದು ಪ್ರೆಸ್ ಆಗಿಬಿಟ್ಟು ಸೊ ಇಲ್ಲಿ ವರ್ಕಿಂಗ್ ಪೋರ್ಟಿಂದ ಇದು ಗಾಳಿ ಇಲ್ಲೋಗುತ್ತೆ. ಗಾಳಿ ಇಲ್ಲಿ ಹೋದರೆ ಈ ನ್ಯೂಮ್ಯಾಟಿಕ್ ಏನಾಗುತ್ತೆ, ನ್ಯೂಮ್ಯಾಟಿಕ್ ಪೈಲಟ್ಟು ಆ್ಯಕ್ಚುಯೇಟ್ ಆಗುತ್ತೆ. ಈ ಆ್ಯಕ್ಚುಯೇಟ್ ಆದರೆ ಈ ಪೊಸಿಷನ್ ಇಲ್ಲಿಗೆ ಮೂವ್ ಆಗುತ್ತೆ, ಸಿಲಿಂಡ್ರು ಮುಂದೆ ಹೋಗುತ್ತೆ. ಇವಾಗ ನಾನು ಆಫ್ ಮಾಡಿದ್ರೆ ಏನಾಗುತ್ತೆ, ಅಲ್ಲೇ ಇರುತ್ತೆ. ಯಾಕಂದರೆ ರಿಟರ್ನ್ಗೆ ಏನೂ ಕೊಟ್ಟಿಲ್ಲ. ಇವಾಗ ನಾನು ಇಲ್ಲಿ ಸ್ಪ್ರಿಂಗ್ ಕೊಟ್ಟರೆ ಏನಾಗುತ್ತೆ, ಈ ಗಾಳಿ ತೆಗ್ದಿದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟಾಗಿ ಸಿಲಿಂಡ್ರು ರಿಟರ್ನ್ ಬಂದುಬಿಡುತ್ತೆ. ಓಕೆನಾ. ಹಾಗೆ ಪುಷ್ ಬಟನ್ ಹೆಂಗೆ ಪ್ರೆಸ್ ಮಾಡಿದಾಗ ಇಲ್ಲೋಗುತ್ತೆ, ಬಿಟ್ಟಿದ ತಕ್ಷಣ ಈಚೆ ಬರುತ್ತೆ. 5/2 ಕೂಡ ಅಷ್ಟೇ. ಪುಷ್ ಮಾಡಿದಾಗ ಇಲ್ಲಿಂದ ಗಾಳಿ ಕೊಟ್ಟಾಗ ಏನಾಗುತ್ತೆ, ಈ ಪೊಸಿಷನ್ ಈ ಕಡೆ ಹೋಗುತ್ತೆ. ಸೊ ಗಾಳಿ ಬಿಟ್ಟಿದ ತಕ್ಷಣ ಏನಾಗುತ್ತೆ, ರಿಟರ್ನು ಸ್ಪ್ರಿಂಗ್ ಇದ್ದರೆ ರಿಟರ್ನ್ ಬಂದುಬಿಡುತ್ತೆ. ಅದೇ ನಾನು ಇಲ್ಲ ಸ್ಪ್ರಿಂಗು ಮಾಡ್ತಿಲ್ಲ, ಅಲ್ಲಿ ಇನ್ನೊಂದು ನಾನು ಪುಷ್ ಬಟನ್ ಯೂಸ್ ಮಾಡ್ಕೊತೀನಿ. ಅಂದರೆ ಫಸ್ಟ್ ಪುಷ್ ಬಟನ್ನ ಪ್ರೆಸ್ ಮಾಡಿದ್ರೆ ಮುಂದೆ ಹೋಗುತ್ತೆ, ಇನ್ನೊಂದು ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಹಿಂದೆ ಬರುತ್ತೆ. ಇದನ್ನು ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲೂ ನಾವು ಪೈಲಟ್ ಇರುವಂಥ ಒಂದು ವಾಲ್ನ ಡೈರೆಕ್ಷನ್ ಕಂಟ್ರೋಲ್ ವಾಲ್ 5/2 ಕಂಟ್ರೋಲ್ ವಾಲ್ನ ಯೂಸ್ ಮಾಡಬೇಕಾಗುತ್ತೆ. ಇದು 5/2, ಇದು 3/2, ಇನ್ನೊಂದು 3/2 ಪುಷ್ ಬಟನ್ನ ನಾವು ಈಸಿಯಾಗಿ ಯೂಸ್ ಮಾಡಿಕೊಂಡ್ರೆ ಈ ಎರಡು ಕಡೆನ ಅಂದರೆ ಫಾರ್ವರ್ಡ್ ಮೋಷನು ಮತ್ತು ರಿಟರ್ನ್ ಮೋಷನು ಎರಡೂ ನಾವು ಈಸಿಯಾಗಿ ಗಾಳಿಯಿಂದನೇ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ 2 ಪುಷ್ ಬಟನ್, ಇವಾಗ ಇದನ್ನು ಪುಷ್ ಬಟನ್ 2 ಅಂತ ಕರೆಯೋಣ. ಸೊ ಇದ್ರ ಸಿಂಬಲ್ ಹೇಗಿರುತ್ತೆ ಅಂತ ನಾವು ಆಲ್ರೆಡಿ ಗೊತ್ತಾಗಿದೆ. ಸೊ ನಾನು ಬೇಗ ಬರಿತಾ ಇದ್ದೀನಿ. ಸೊ ಇಲ್ಲಿ ಸೇಮ್ ಅದೇ ಥರ ಪ್ರೆಷರ್ನ ಕೊಡೋಣ, ಎಕ್ಸಾಸ್ಟ್ ಕೊಡೋಣ. ಸೊ ಇದು ಪಿ ಅಂತ ಹೆಸರು ಬರಿತಾ ಇದ್ದೀನಿ, ಇದು ಆರ್ ಅಂತ ಬರಿತಾ ಇದ್ದೀನಿ, ಇದು ಎ ಪೋರ್ಟ್ ಅಂತ ಬರಿತಾ ಇದ್ದೀನಿ. ಸೊ ಈ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಮುಂದೆ ಹೋಗ್ತಾ ಇದೆ, ಈ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಆ್ಯಕ್ಚುಯೇಟ್ ಆಗಿಬಿಟ್ಟು ಹಿಂದೆ ಬರುತ್ತೆ. ಸೊ ಇದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರನ್ನ ಹೇಗೆ ಆಪ್ರೇಟ್ ಮಾಡೋದು, ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡಿದ್ವಿ. ಸೊ ನಾವು ಇವಾಗ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂದರೆ ಹೇಗೆ ಆ್ಯಕ್ಟಿವೇಟ್ ಮಾಡೋದು, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂದರೆ ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂತ ಈಸಿಯಾಗಿ ನೋಡಿಬಿಟ್ವಿ. ಓಕೆನಾ. ಸೊ ಇದೇ ಥರನೇ 5/3 ವಾಲ್ಸು ಅಷ್ಟೇ. ಒಂದು ಎರಡು ಪುಷ್ ಬಟನು ಇಲ್ಲ ರೋಲರು ಇಲ್ಲ ಲಿಮಿಟ್ ಸ್ವಿಚ್ಚು ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟೆ ನಾವು ನ್ಯೂಮ್ಯಾಟಿಕ್ ಸರ್ಕ್ಯೂಟ್ಸ್ನ ನೋಡ್ತೀವಿ. ನೆಕ್ಸ್ಟು ಈ ವಿಡಿಯೋ ಆದಮೇಲೆ ನಾವು ಎಕ್ಸಸೈಸ್ 1, 2, 3 ಅಂತ ಎಲ್ಲ ಎಕ್ಸಸೈಸ್ ನೋಡೋಣ. ಈ ಥರ ಹೇಗೆ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಆ್ಯಕ್ಟಿವೇಟ್ ಮಾಡಿ ಆಪ್ರೇಟ್ ಮಾಡೋದು, ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಓಕೆನಾ. ಥ್ಯಾಂಕ್ ಯು.